ಪ್ರವಾಸಕ್ಕೆ ಹೋಗ್ತಿದ್ದಾರೆ, ಇದು ತಪ್ಪಾ ಸರಿನಾ, ಬಜೆಟ್ ಟೈಮಲ್ಲಿ ಯಾಕೆ ಹೋದ್ರು, ಇದೆಲ್ಲ ಇದೆಯಾ ಚರ್ಚೆ ಇಲ್ಲಿ? ಸರ್, ನಮ್ಮ ಕರ್ನಾಟಕದಲ್ಲಿ ಪಶುಸಂಗೋಪನೆ ಇಲಾಖೆಗೆ ಅಂದ್ರೆ ಹೈನುಗಾರಿಕೆ ಮಾಡೋಕೆ ಏನು ಬೇಸಿಕ್ ಏನು ಬೇಕು? ಮೇವು ಬೇಕು, ನೀರು ಬೇಕು. ಕೆರೆಗೆ ಬೋರ್ವೆಲ್ ಮಾಡಿದ್ರೆ ಬೋರ್ ನೀರು ಬರೋಲ್ಲ, ಕೆರೆ ತುಂಬೋ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ, ಸರಿಯಾಗಿ ಅಂತರ್ಜಲ ಸರಿಯಾಗಿಲ್ಲ. ಹೌದಾ? ಇದು ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಪಶುಸಂಗೋಪನೆ ಇಲಾಖೆಗೆ ಬೆನ್ನೆಲುಬು. ಕರೆಕ್ಟ್. ಅಲ್ಲದೆ ಸಿಡ್ನಿಲಿ ಯಾವ ತರ ಮಾಡ್ತಾರೆ ರೈತರಿಗೆ ಅಲ್ಲ ಸರ್, ನಮ್ಮಲ್ಲಿರೋ ನೀರು ಕೆರೆ ತುಂಬಕ್ಕೆ ಏನ್ ಟೆಕ್ನಾಲಜಿ ಬೇಕು ನಿಮಗೆ? ಆಲ್ರೆಡಿ ಮಾಡ್ತಾ ಇದೀವಿ ನಾವು. ಅಲ್ಲದೆ ಅಂತರ್ಜಲ ಸೃಷ್ಟಿ ಮಾಡಕ್ಕೆ ಏನ್ ಮಾಡ್ಬೇಕು? ಅಲ್ಲಲ್ಲಿ ಜಲಗಳನ್ನ ರೆಡಿ ಮಾಡಬೇಕು, ಸೃಷ್ಟಿ ಮಾಡ್ಬೇಕಲ್ವಾ? ಬೋರ್ವೆಲ್ಗಳಲ್ಲಿಲ್ಲ, ಅದು ಸರಿಯಾಗಿ ಕರೆಂಟ್ ಇಲ್ಲ. ಇದು ಇಲ್ಲದೆ ನೀವು ಪಶುಸಂಗೋಪನೆ ಇಲಾಖೆ ಹೆಂಗ್ ಇಂಪ್ರೂವ್ ಮಾಡಕ್ ಹೋಗ್ತೀರಾ? ಬಿಜೆಪಿ ಕಾಂಗ್ರೆಸ್ ಅವ್ರು ಹೇಗಿದೆ ಅಂದ್ರೆ, ಅವರು ಇಡ್ಲಿ ಬಗ್ಗೆ ಮಾತಾಡಿದ್ರೆ ಕಪ್ಪು ಬಗ್ಗೆ ಮಾತಾಡ್ತಾ ಇದಾರೆ. ಅಂದ್ರೆ ಅವ್ರು ಕಳ್ಸಿದೀವಿ, ನಾವು ಕಳ್ಸಿದೀವಿ. ಇದೇನಂದ್ರೆ ಇವತ್ತು ದೇಶದಲ್ಲಿ ನಂಬರ್ 1, ಪ್ರಪಂಚದಲ್ಲಿ ನಂಬರ್ 1, 24ರಿಂದ 25% ಏನಾಗ್ತಿದೆ ಇವತ್ತು ನಮ್ಮ ದೇಶ ಮಿಲ್ಕ್ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಕರೆಕ್ಟಾ? ಇವಾಗ ಕೃಷಿಕನಿಗೆ ಏನ್ ಬೇಕು? ಈ ಪವರ್ ಟಿಲ್ಲರ್ ಒಂದಿದೆ ಸರ್, ಸುಮಾರು 80,000 ಸಬ್ಸಿಡಿ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್. ಒಟ್ಟು ಸಬ್ಸಿಡಿ ಅಂತ ಇರೋದು 80,000. ಅದರಲ್ಲಿ 16,000 ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು. ಅದು ಕೊಡಕ್ಕೂ ಇಲ್ಲ ಇವತ್ತು. ಅದೇ ಹೋಗ್ಲಿ, ನೀವು ಇವತ್ತು ಪಶುಸಂಗೋಪನೆ ಇಲಾಖೆಯಲ್ಲಿರುವ ಸ್ಕೀಮ್ಗಳೇನು ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡಿ ನೀವು ಪೇಪರ್ ಅಲ್ಲಿ. ನೀವು ಕೃಷಿ ಇಲಾಖೆ ಹೋಗಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗಲ್ಲ, ಪಶುಸಂಗೋಪನೆ ಇಲಾಖೆ ಹೋಗಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಲ್ಲ. ಯಾಕಂದ್ರೆ ಇವ್ರ ಹತ್ರ ಫಂಡೇ ಇಲ್ಲ. ಯಾಕಂದ್ರೆ ಫಂಡ್ ನ ಡೈವರ್ಟ್ ಮಾಡ್ಕೊಂಡು ಬೇರೆ ಬೇರೆ ಎಲ್ಲೆಲ್ಲೋ ಯೂಸ್ ಮಾಡ್ಕೊಳ್ತಾ ಇದಾರೆ. ಅಂದ್ರೆ ಸರ್ಕಾರದಲ್ಲಿ ದುಡ್ಡು ಇಲ್ಲ. ಅರ್ಥ ಆಯ್ತಾ? ಇದು ಓವರ್ ಆಲ್ ಹೇಗಂದ್ರೆ, ಈ ನೋಡಿ ಒಂದು ಎಕ್ಸಾಂಪಲ್ ಕೊಡೋಕೆ ಒಂದು ಪ್ರಾಮಿನೆಂಟ್ ಆಗಿ ನಾವು ಮಾಡಿದ್ರೆ, ಆಪ್ ಗೌರ್ಮೆಂಟ್ ಡೆಲ್ಲಿಯಲ್ಲಿ, ಪಂಜಾಬ್ ಅಲ್ಲಿ 1,000ಗಿಂತ ಹೆಚ್ಚು ಟೀಚರ್ಗಳನ್ನ ಫಿನ್ಲ್ಯಾಂಡ್, ಸಿಂಗಪೂರಿಗೆ ಕಳಿಸ್ತಾರೆ ಹೆಚ್ಚಿನ ಟ್ರೈನಿಂಗ್ ಸಲುವಾಗಿ. ಏನ್ ಹೇಳಿದ್ರು? ನಮ್ಮ ದೇಶವನ್ನ ಸೃಷ್ಟಿ ಮಾಡುವಂತ, ಮುಂದಿನ ಪ್ರಜೆಗಳನ್ನ ಸೃಷ್ಟಿ ಮಾಡುವಂತ, ಒಂದು ವ್ಯಕ್ತಿತ್ವ ಸೃಷ್ಟಿ ಮಾಡುವಂತ ಶಾಲೆಗಳನ್ನ ರೆಡಿ ಮಾಡುವಂತ ಒಂದು ವ್ಯವಸ್ಥೆ ಅದು. ಇದು ಬೇಕು. ಅಥವಾ MLAಗಳು ಸರ್, ಇವ್ರಿಗಿರೋ ವಯಸ್ಸಲ್ಲಿ, ಈ ವಯಸ್ಸಲ್ಲಿ ಏನ್ ಸ್ಟಡಿ ಮಾಡಕ್ಕಾಗುತ್ತೆ? ಚೆನ್ನಾಗಿ ಕನ್ನಡ ಮಾಡಬೇಕು, ಕನ್ನಡನ ಸರಿಯಾಗಿ ಮಾತಾಡಕ್ ಬರಲ್ಲ, ಇವ್ರು ಇಂಗ್ಲಿಷಲ್ಲಿ ಹೋಗಿ ಮಾತಾಡ್ತಾರೆ. ಅಲ್ಲಿ ಏನ್ ಕಮ್ಯುನಿಕೇಶನ್ ಮಾಡಕ್ಕಾಗುತ್ತೆ? ಅಂದ್ರೆ ಏನ್ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ಇವ್ರುಗಳು ಇವತ್ತು MLAಗಳು ಏನಾಗ್ಬಿಟ್ಟಿದ್ದಾರೆ, MP ಗಳು VIP VIP ಸಿಸ್ಟಮ್. ದುಡ್ಡಿದೆ, ಫಾರಿನ್ ಟೂರ್ ಮಾಡ್ಕೊಂಡು ಬರ್ತಾರೆ. ಇದೇನಂದ್ರೆ ಏನೋ 20 ಲಕ್ಷ, 10 ಲಕ್ಷ ಗೌರ್ಮೆಂಟ್ ಕೊಡ್ತೀವಿ ಬಿಡಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಾಷೆ ಮಾತಾಡೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರಲ್ಲ, ಅವ್ರ ಕನ್ನಡವೇ ಸರಿಯಾಗಿ ಬರಲ್ಲ. ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ನಾವು ಯಾರೂ ಅಲ್ಲ ಅದನ್ನು ಕಮೆಂಟ್ ಮಾಡಲಿಕ್ಕೆ. ಕೆಲವರು ಕಮ್ಯುನಿಕೇಟ್ ಮಾಡಬಹುದೇನೋ, ವಿದ್ಯಾವಂತರು ಇದ್ರಂತ ನಾನು ಭಾವಿಸಿದ್ದೀನಿ. ಇರಲಿ, ಆ ಒಂದು ವಿಚಾರ ಪಕ್ಕಕ್ಕೆ ಇಡೋಣ ನಾವು. ಇದರ ಆಚೆಗೂ ಕೂಡ ಈಗ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲದೆ ಇವರು ಮೋಜು ಮಸ್ತಿ ಮಾಡೋಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ. ನಾವು ಈ ಕನ್ಕ್ಲೂಷನ್ಗೆ ಬರಬಹುದಾಗತ್ತಾ ಆಲ್ ಆಫ್ ಅ ಸಡನ್? ಅಲ್ಲ, ನೀವು ನಿಜವಾಗಿಯೂ ಇದು ಏನು ಕಲಿಕೆಯ ದೃಷ್ಟಿಯಿಂದ ವಿದೇಶ ಪ್ರವಾಸ ಮಾಡ್ತಾ ಇದ್ದೀರಿ ಅಂತ ಆದರೆ, ಯಾವ ದೇಶ ಹೈನುಗಾರಿಕೆಯಲ್ಲಿ ಅಥವಾ ಪಶುಸಂಗೋಪನೆಯಲ್ಲಿ ಮಾದರಿಯನ್ನ ಸೃಷ್ಟಿ ಮಾಡಿದೆ ಅದನ್ನೇಸ್ಕೋಬೇಕಾಯ್ತು. ನಮ್ಮ ದೇಶದಲ್ಲಿರುವಂತಹ ಏನು ನಮ್ಮ ಅಮೂಲ್ ಪ್ರಾಡಕ್ಟ್ ಇದೆಯಲ್ಲ, ಜಗದ್ವಿಖ್ಯಾತವಾಗಿರೋದು ನಮಗೆಲ್ಲ ಗೊತ್ತಿದೆ. ಎಷ್ಟು ಜನ ನಮ್ಮ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು, ಪಶುಸಂಗೋಪನೆ ಇಲಾಖೆಯ ತಜ್ಞರು, ಸಚಿವರು ಈಗ ಅದು ವಿದೇಶ ಯಾತ್ರೆ ಹೋಗುವಂತ ತುರ್ತು, ಮತ್ತು ಇವರು ಅಲ್ಲಿ ಹೋಗಿ ಏನ್ ಕಲಿತಾರೆ? ನಮ್ಮ ಕಾಂಗ್ರೆಸ್ ಗೆಳೆಯರು ಹೇಳಿದ್ರು, ಅವರು ಮಾಡಿರಲ್ವ, ನಾವು ಮಾಡಿದ್ವಿ ಅಂತ. ಇದು ಮಾದರಿನ ನಿಮ್ಗೆ? ಅವ್ರು ಮಾಡಿದ್ದು ನಾವು ಮಾಡ್ತೀವಿ ಅನ್ನೋದು ನಿಮಗೆ ಮಾದರಿನ? ನೀವು ತಿಂದ್ರಿ ನಾವು ತಿಂತಾ ಇದೀವಿ ಅನ್ನೋದು ನೀವು ಜನತೆ ಮುಂದೆ ಏನ್ ಹೇಳಕ್ ಹೊರಟಿದ್ದೀರಿ ರಾಜಕಾರಣವಾಗಿ? ಅದು ಮುಖ್ಯ. ಒಂದು ಪ್ರಶ್ನೆ ನಾವು ಎತ್ತಿದ್ರು, ಬಜೆಟ್ ಟೈಮಲ್ಲಿ ಹೋಗ್ಬೇಕಾಗಿತ್ತ ಅಂತ. ವೆಂಕಟೇಶ್ ಅವರು ಪಶುಸಂಗೋಪನಾ ಸಚಿವರು ಸರಿ ಆಯ್ತು, ಅವ್ರ ಜೊತೆ ಹೋಗ್ತಾ ಇರುವಂತಹ ಬೇರೆ ಬೇರೆ ಶಾಸಕರಿಗೂ, ಪಶುಸಂಗೋಪನೆ ಇಲಾಖೆಗೂ ಅಥವಾ ಆ ಸಂಬಂಧಪಟ್ಟ ಅಂದ್ರೆ ತಜ್ಞತೆಗೂ ಏನಾದ್ರೂ ಉಪಯೋಗ ಬರುತ್ತಾ? ಎಲ್ಲಾ ಶಾಸಕರ ಕ್ಷೇತ್ರದಲ್ಲೂ ಸಂಬಂಧಪಟ್ಟ ಅಧಿಕಾರಿಯನ್ನು ಮಹೇಂದ್ರ ಅವರೇ, ಎಲ್ಲಾ ಶಾಸಕರ ಕ್ಷೇತ್ರದಲ್ಲೂ ದನ ಕರುಗಳು ಇರ್ತವೆ, ಗ್ರಾಮೀಣ ಪ್ರದೇಶಗಳು ಇರ್ತಾವಲ್ಲ ಅಂತ ಆ ಜ್ಞಾನ ತಗೊಂಡು ಬಂದು ಇಲ್ಲಿ ಹಸುವನ್ನ ಡೆವಲಪ್ ಮಾಡಕ್ ಇರ್ಬೋದಾ ಅಂತ. ಅಲ್ಲ, ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ರಾಜ್ಯ ಸರ್ಕಾರದ ಜಾರಿ ಸಂದರ್ಭದಲ್ಲಿ ಇಲಾಖೆಯ ಮುಖ್ಯಸ್ಥರು ಅಥವಾ ಸಚಿವರು ಅಥವಾ ಸಂಬಂಧಪಟ್ಟ ಕಾರ್ಯದರ್ಶಿಗಳು ಅಥವಾ ವಿಷಯ ತಜ್ಞರು ಅಷ್ಟೇ ಇಂಪ್ಲಿಮೆಂಟೇಷನ್ ಜಾಗದಲ್ಲಿರೋದು. ಈ ಶಾಸಕರೆಲ್ಲ ಈಗ ಏನು ಪಟ್ಟಿ ಮಾಡಿದಾರಲ್ಲ, ಆ ಪಟ್ಟಿ ಮಾಡಿರೋ ಶಾಸಕರೆಲ್ಲ ಹೋಗಿ ಅಲ್ಲಿ ಕ್ಯಾಬಿನೆಟ್ ಏನು ಪಶುಸಂಗೋಪನಾ ಇಲಾಖೆಯ ತೀರ್ಮಾನದ ಹಂತದಲ್ಲಿ ಅವ್ರ ಬಳಕೆ ಆಗಲ್ವಲ್ಲ. ಹಿಂದೆ ಕೂಡ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ಕಲ್ತ್ಕೊಂಡ್ ಬರ್ತೀವಿ, ಬೇರೆ ದೇಶದ ಮಾದರಿನಲ್ಲಿ ಕೃಷಿ ಮಾಡ್ತೀವಿ ಅಂದವ್ರು ಯಾರು ಮಾಡ್ಲಿಲ್ವಲ್ಲ. ಅದೇ ಎಲ್ಲ ಇಸ್ರೇಲ್ಗೆಲ್ಲ ಹೋಗ್ಬಿಟ್ಟು ಭತ್ತ ಬೆಳೆದ್ಬಿಟ್ಟು ಬಂಡೆ ಮೇಲೆ ಭತ್ತ ಬೆಳೆದ ರಾಜಕಾರಣದ ಪ್ರವಾಸ.
ಫೈನ್ ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಇನ್ನೊಂದು ಕಡೆ ನೀರಿಲ್ದೆ, ಫಾರಿನ್ ಟಿಕೆಟ್ ಮಳೆ ಇಲ್ದೆ. ಸಿಗ್ತಿರೋದು ಅಂತ ಬಂದರೆ, ಫಾರಿನ್ ಟಿಕೆಟ್ ಅಂದರೆ ಇದು ಈ ನ್ಯೂಜಿಲ್ಯಾಂಡ್ಗೆ ಹೋಗ್ಬಿಟ್ಟು ಸಿಡ್ನಿಗೆ ಹೋಗ್ಬಿಟ್ಟು ಹಸು ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಯಾರ್ಯಾರು ಅಂತ ನೋಡಿದ್ರೆ ಮೈನ್ ಆಗಿ ಕೆ ವೆಂಕಟೇಶ್ ಅವರು ಪಶುಸಂಗೋಪನಾ ಇಲಾಖೆ ಸಚಿವರಿದ್ದಾರೆ, ಪುಟ್ಟರಂಗ್ ಶೆಟ್ರು ಚಾಮರಾಜನಗರ ಶಾಸಕರಿದ್ದಾರೆ, ಅನಿಲ್ ಚಿಕ್ಕಮಾದು ಎಚ್ ಡಿ ಕೋಟೆ ಶಾಸಕರು, ರಾಘವೇಂದ್ರ ಇಟ್ನಾಳ್ ಕೊಪ್ಪಳದ ಶಾಸಕರು, ಯಶವಂತರಾಯ್ ಗೌಡ ಪಾಟೀಲ್ ಸುರಪುರ, ವಿ ಎಂ ನಾಗರಾಜು ಸಿರುಗುಪ್ಪ ಶಾಸಕರು, ಜಿ ಟಿ ಪಾಟೀಲ್ ಬೀಳಿಗಿ, ಅಲಮಪ್ರಭು ಪಾಟೀಲ್ ಕಲಬುರಗಿ ಸೌತು, ಅನಂತರ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮದ ಶಾಸಕರು, ಬಸನಗೌಡ ತುರುವಿಹಾಳ್ ಮಸ್ಕಿ, ಎ ಆರ್ ಕೃಷ್ಣಮೂರ್ತಿ ಕೊಳ್ಳೇಗಾಲ. ಇದು ಪ್ರಮುಖವಾಗಿರ್ತಕ್ಕಂಥ ಶಾಸಕರು. ಇವರು ಹೋಗಿ ಏನು ಮಾಡ್ತಾ ಇದ್ದಾರೆ, ಅಥವಾ ಇದು ಸದ್ಯದ ರಾಜಕೀಯ ಚದುರಂಗದಾಟದ ಒಂದು ಗುಂಪಿನ ಪಗಡೆ ಆಟನ? ಇದು ನೋಡೋಣ, ಒಂದು ಬ್ರೇಕ್ ಆದ್ಮೇಲೆ.